ಸರ್ ಒಂದು ಕಾಸ್ಟ್ಲಿ ಕಾರ್ನ ಖರೀದಿ ಮಾಡಿದ್ರು ತಾಯಿಯವ್ರನ್ನ ಕರ್ಕೊಂಡೋಗಿ. ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ಕಾಟೇರ ತುಂಬಾ ದೊಡ್ಡ ಸಕ್ಸಸ್ ಆಯ್ತು, ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಕಾರ್ ತಗೊಂಡ್ರು ಅಂತ. ಅನ್ಕೊಳ್ಳೋದಲ್ಲ, ನಿಜಾನೇ ತಾನೆ. ಅದಕ್ಕೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಾನೆ ನಾನು ತಗೊಂಡಕ್ಕಾಗಿರೋದಲ್ವಾ. ಏನಾಗುತ್ತೆ ಅಂದರೆ ತರುಣ್ ದರ್ಶನ್ ಆಗಲಿ ಈ ಚಿತ್ರಕ್ಕೆ ನನಗೆ ಒಬ್ಬ ಹೀರೋ ಒಬ್ಬ ಡೈರೆಕ್ಟರ್ ಅಂತಲ್ಲ, ನನಗೆ ನಮ್ಮ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿರೋದು. ಸೊ ನಾವು ಈ ಥರ ಕೂತ್ಕೊಂಡು ಈ ಥರದೊಂದು ಸರ್ಪ್ರೈಸಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಮುಂಚೆನೇ ಹೇಳ್ಬೋದಾಗಿತ್ತು. ಸೊ ಅದಕ್ಕೆ ಬೇರೆ ಬೇರೆ ಏನೇನೋ ಆಗುತ್ತದು. ಸೊ ಅದಕ್ಕೆ ನಿಮಗೂ ಅಷ್ಟೇ, ನೀವು ಬಂದ ತಕ್ಷಣ ಏನು ಸರ್ ಕಾಂಟ್ರವರ್ಸಿನ ಇಲ್ಲ ಇಲ್ಲ ಅಂತೆಲ್ಲ ಶುರು ಮಾಡಿದ್ರಿ ನೀವು. ಕೆಲವರು ಸಸ್ಪೆನ್ಸು ಸರ್ಪ್ರೈಸು ಈ ಥರದ್ದೆಲ್ಲ. ಸರ್ ನಮ್ಮದು ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್ ಹತ್ರ ಕಾಂಟ್ರವರ್ಸಿ ಇರಲ್ಲ, ಆ ಥರದ ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ. ಅವ್ರು ಕೇಳ ನನಗೆ ಕೇಳಿದ್ರು. ಆ್ಯಕ್ಚುಲಿ ನಾನು ಸೀಕ್ವಲೇ ಮಾಡೋದು ಮುಗಿದ ಕಾಟೇರ ಮುಗಿದೋಗಿ ಒಂದೇ ಕತೆ ತಿರ್ಗಾ ಅದನ್ನು ವಿ ಶುಡ್ ನಾಟ್. ಅಲ್ಲ ಆ ಕತೆ ನನಗಿಷ್ಟ ಇಲ್ಲ ಅಷ್ಟೇ, ಬೇರೆ ನನಗಿಷ್ಟ ಅಲ್ಲ. ಯಾಕಂದ್ರೆ ಕಾಟೇರ ಕನ್ನಡದಲ್ಲೇ ಗೆದ್ದೆತ್ತಿ ಬಾಲ ಹಿಡಿಬಾರ್ದು, ಗೆದ್ದೆತ್ತಿ ಬಾಲ ಹಿಡಿಯೋದು ಮುಗಿತದ ಮುಗಿದೋಯ್ತು. ಇನ್ನೂ ಅದನ್ನ ಎಳಿತೀವಿ ಅಂದ್ರೆ ಈಗ ಫಸ್ಟ್ ಹಾಫೇ ನಿಮ್ಗೆ ಆಕ್ಚುಲಿ 3 ಅವರ್ ತೋರಿಸ್ಬೇಕಾಗ್ತದೆ. ಈ ಸಕ್ಸಸ್ ಬರ್ಬೋದು ಮುಂದಕ್ಕೆ. ಈಗ ಯಾರಾದ್ರೂ ಏನಾಗುತ್ತೆ ಅಂದರೆ, ನಾನು ಕತೆ ಸಿಕ್ಕಿದ್ರೆ ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ, ದರ್ಶನ್ ಕತೆ ಕೇಳಮ್ಮ ಚೆನ್ನಾಗಿದೆಯಾ ಮಾಡೋಣ. ಸೊ ಆ ಥರ ಮಾಡ್ಕೊಂಡು ನಾನೇನೋ ಇಮ್ಮಿಡಿಯೇಟಾಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಕೊಂಡು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ವೇ ಅಲ್ಲ. ಹೀರೋ ಡೇಟ್ ಇದ್ದರೂ ಕತೆ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಹೀರೋ ಡೇಟ್ ಬಿಟ್ಬಿಟ್ಟಿದ್ದೀನಿ. ಸೊ ಆ ಥರ ಮೂವರೆಗೂ ಆ ಥರ ಸಿಕ್ಕಿದಾಗ ಸೆಟ್ ಆದರೆ ಡೆಫಿನೆಟಾಗಿ ಮಾಡ್ತೀವಿ. ಅದೇನು